ಇವತ್ತು ನಾನು ನಿಮಗೆ ಒಂದು ಕೂಷ್ಮಾಂಡ ರಸಾಯನ ಅನ್ನುವಂತಹ ಆಯುರ್ವೇದ ಅಡಿಗೆ ಗ್ಯಾಸ್ಟ್ರೈಟಿಸ್ಗೆ ಉಪಯೋಗವಾಗುವಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕೂಷ್ಮಾಂಡ ರಸಾಯನಕ್ಕೆ ಬೇಕಾಗುವ ಸಾಮಗ್ರಿಗಳು: ತುರಿದ ಬೂದುಗುಂಬಳ, ಬೆಲ್ಲದ ಪುಡಿ, ತುಪ್ಪ, ಡ್ರೈ ಫ್ರೂಟ್ಸ್, ಏಲಕ್ಕಿ ಪುಡಿ, ಬಾಳೆಹಣ್ಣು ರಸಾಯನ, ಮಾವಿನ ಹಣ್ಣಿನ ರಸಾಯನ, ಬೇರೆ ಬೇರೆ ಕೇಳಿದೇವಲ್ಲ. ಸೊ ಈ ಕೂಷ್ಮಾಂಡ ರಸಾಯನ ಏನು ಅನ್ನೋದನ್ನ ತಿಳ್ಕೊಳ್ಳೋಣ, ಹಾಗೆ ಇದರ ಮಹತ್ವನ ಕೂಡ ತಿಳ್ಕೊಳ್ಳೋಣ. ಸೊ ಇಲ್ಲಿಗ 1 ಕಪ್ಪು ತುರಿದ ಬೂದುಗುಂಬಳಕಾಯಿನ ಹಿಡ್ಕೊಂಡಿದ್ದೀನಿ ನಾನು. ಇದನ್ನ ಕಡಿಮೆ ಉರಿನಲ್ಲಿ ನಿಧಾನಕ್ಕೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಬೂದುಗುಂಬಳಕಾಯಿಗೆ ಇನ್ನೊಂದು ಹೆಸರಿದೆ ಆಯುರ್ವೇದದಲ್ಲಿ, ಏನು ಅಂತಂದರೆ ವಲ್ಲಿ ಫಲ ಅಂತ, ಅಂದರೆ ಕ್ರೀಪರ್ ವೆಜಿಟೇಬಲ್ ಅಂತ ಹೇಳ್ತೀವಿ. ಈ ಬಳ್ಳಿಲಿ ಬೆಳೆಯೋ ತರಕಾರಿಗಳಲ್ಲಿ ಒಂದು ಪ್ರಮುಖವಾದಂತಹ ತರಕಾರಿ ಅಂತಲೇ ಹೇಳ್ಬೋದು. ಯೂಶಲಿ ನಮ್ಮ ಅಡುಗೆನಲ್ಲಿ ನಾವು ಕಾಯಿ ಪಲ್ಯ ಅಂತ ಹೇಳ್ತೀವಿ. ಯಾವುದೇ ಥರದ ಪಲ್ಯ ಮಾಡಬೇಕು ಅಂದರೆ ಕಾಯಿ ಪಲ್ಯ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಈ ಕಾಯಿಯಿಂದ ಕೊನೆ ಆಗುತ್ತಲ್ಲ ಹೆಸರು. ಬೂದುಗುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಗೋರಿಕಾಯಿ, ಈ ಥರ ಕಾಯಿಗಳನ್ನು ನಾವು ದಿನನಿತ್ಯ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ಅದರಲ್ಲೂ ಈ ಬೂದುಗುಂಬಳಕಾಯಿ ಏನಿದೆ ಇದು ಹಲವಾರು, ಈಗ ನೀವು ಅರ್ಚನಾ ಅವರು ಹೇಳ್ದಾಗೆ ನಮ್ಮ ಹೊಟ್ಟೆನಲ್ಲಿ ಹಲವಾರು ಆರ್ಗನ್ಗಳಿದೆ. ಕಿಡ್ನಿ ಇದೆ, ಲಿವರ್ ಇದೆ, ಬೈಲ್ ಡಕ್ಟ್ ಇದೆ. ಇದೆಲ್ಲದಕ್ಕೂ ಉಪಯೋಗವಾಗುವಂತಹ ಒಂದು ಪ್ರಮುಖವಾದ ತರಕಾರಿನೇ ಈ ಬೂದುಗುಂಬಳಕಾಯಿ. ಇದು ನೀರು ಅಂದರೆ ಬೂದುಗುಂಬಳಕಾಯಲ್ಲಿ ನೀರಿನ ಅಂಶ ತುಂಬ ಜಾಸ್ತಿ ಇರೋದ್ರಿಂದ ಆ ನೀರು ಆವಿ ಆಗೋವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಒಂದು ವೇಳೆ ಈಗ ರಸಾಯನದಲ್ಲಿ ಈಗ ನಾವು ಇಂಗ್ರೀಡಿಯೆಂಟ್ ತೋರಿಸ್ದೆ ಬೆಲ್ಲನ ಯೂಸ್ ಮಾಡ್ತೀವಿ. ಬೆಲ್ಲ ಇಷ್ಟ ಆಗಲ್ಲ ಅನ್ನೋರು ಕಲ್ಸಕ್ಕರೆನ ಸಮೇತ ಯೂಸ್ ಮಾಡ್ಬೋದು. ಒಂದು ವೇಳೆ ನನಗೆ ಡಯಾಬಿಟಿಸ್ ಇದೆ, ಕಲ್ಸಕ್ಕರೆನೂ ಯೂಸ್ ಮಾಡೋಕ್ಕಾಗಲ್ಲ, ಬೆಲ್ಲನೂ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ ವರಿಬೇಡ. ಇದರಲ್ಲಿ ಇಷ್ಟು ನೀರಿನ ಅಂಶ ನಿಮಗೆ ಕಾಣಿಸ್ತಿದೆ ಅಲ್ಲ, ಸೊ ಆ ನೀರಿನ ಅಂಶನ ಅಂತಂದರೆ ಇದು ತುರಿದು ನೆಕ್ಸ್ಟ್ ಅದನ್ನು ಹಿಂಡಿದ್ರೆ ನಿಮಗೆ 1 ಗ್ಲಾಸ್ 100 ml ಅಷ್ಟು ನೀರು ಸಿಗುತ್ತೆ. ಆ ನೀರನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈಗ ಇದು ಬೂದುಗುಂಬಳಕಾಯಿ ಬೆಂದಿದೆ, ಇದಕ್ಕೆ ಬೆಲ್ಲ ಹಾಕೋಣ. ಈಗಂತೂ ಎಲ್ಲದಕ್ಕೂ ಸಿಹಿ ಅಂತಂದ್ರೆ ಸಕ್ಕರೆ ಆಗೋಗಿದೆ ಅಲ್ವಾ. ಅದು ಸುಲಭವಾಗಿ ಸಕ್ಕರೆ ಪುಡಿ, ಸಕ್ಕರೆ ಎಲ್ಲ ಸಿಗುತ್ತೆ. ಈ ಬೆಲ್ಲ ಅನ್ನೋದು ಉಪಯೋಗಿಸೋದೇ ಕಡಿಮೆ ಆಗಿದೆ. ಬೆಲ್ಲ ಅಂತಂದ್ರೂ ಕೂಡ ಈಗ ತಾಳೆ ಬೆಲ್ಲ ಅದನ್ನ ಹೆಚ್ಚಾಗಿ ಕೂಡ ಉಪಯೋಗಿಸೋಕೆ ಶುರು ಮಾಡಿದ್ದಾರೆ ಈ ನಡುವೆ. ಈ ತಾಳೆ ಬೆಲ್ಲಕ್ಕೂ ನಾರ್ಮಲ್ ಸಿಗೋ ಬೆಲ್ಲಕ್ಕೂ ಏನು ವ್ಯತ್ಯಾಸ? ಈ ತಾಳೆ ಬೆಲ್ಲ ಒಳ್ಳೇದಲ್ಲ ಅಂತಲ್ಲ, ಆದ್ರೆ ಬೆಲ್ಲ ಅನ್ನೋದೇ ಸ್ವಲ್ಪ ದೇಹದಲ್ಲಿ ನಮಗೆ ಉಷ್ಣಾಂಶ ಹೆಚ್ಚು ಮಾಡುತ್ತೆ. ಪಿತ್ತ ಹೆಚ್ಚಾಗುವಷ್ಟು ಅಲ್ಲ, ಆದರೆ ನಮ್ಮ ದೇಹಕ್ಕೆ ಇರುವಂಥ ಆಹಾರನ ಜೀರ್ಣಶಕ್ತಿ ಹೆಚ್ಚು ಮಾಡುವಂಥದ್ದು. ಆದರೆ ಈ ತಾಳೆ ಬೆಲ್ಲ ಉಷ್ಣಾಂಶನ ಅಧಿಕವಾಗಿ ಹೆಚ್ಚು ಮಾಡುತ್ತೆ. ಸೊ ಹಾಗಾಗಿ ತಾಳೆ ಬೆಲ್ಲ ನೀವು ಪ್ರತಿನಿತ್ಯ ತಗೋತಾ ಹೋದರೆ, ಅಥವಾ ಈಗಾಗಲೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರು ತಾಳೆ ಬೆಲ್ಲ ತಗೊಂಡ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರು ಬೆಲ್ಲ ಇಲ್ಲ ಕಲ್ಲು ಸಕ್ಕರೆ ಅಲ್ಲ ಕಲ್ಲು ಸಕ್ಕರೆ ಇದನ್ನ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಉಪಯೋಗ ಆಗ್ತಾ ಹೋಗುತ್ತೆ. ಈ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅಂದರೆ ಪಿತ್ತ ಜಾಸ್ತಿ ಮಾಡುವಂತಹ ಆಹಾರ ಪದಾರ್ಥಗಳನ್ನು ನಾವು ತಿನ್ನೋದು. ಸೊ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ಕಾಫಿ, ಟೀ ಎಲ್ಲ ಏನಿದೆ ಪಿತ್ತ ಜಾಸ್ತಿ ಮಾಡುತ್ತೆ ಅಂತ. ಹಾಗೆ ಈಗ ಹಸಿ ಮೆಣಸಿನ್ಕಾಯಿ ಮತ್ತು ದೊಣ್ಣೆ ಮೆಣಸಿನ್ಕಾಯಿ, ಈ ದಪ್ಪ ಮೆಣಸಿನ್ಕಾಯಿ ಖಾರ ಇಲ್ಲ ಅಂತ ಹೇಳಿಬಿಟ್ಟು ಅದರದ್ದೇ ಪಲ್ಯ ಎಲ್ಲ ಮಾಡ್ತಾರೆ ಎಷ್ಟೋ ಸಲ. ಏನಾಗುತ್ತೆ, ಈ ಹಸಿ ಮೆಣಸಿನ್ಕಾಯಿ ಎಷ್ಟು ನಮ್ಮ ಬಾಡಿನಲ್ಲಿ ಹೀಟನ್ನು ಕ್ರಿಯೇಟ್ ಮಾಡುತ್ತೆ, ಅಷ್ಟೇ ಹೀಟನ್ನು ಈ ದೊಣ್ಣೆ ಮೆಣಸಿನ್ಕಾಯಿ ಏನಿದೆ ಅದು ಸಮೇತ ಹೀಟನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಪಿತ್ತ ಜಾಸ್ತಿ ಮಾಡುವಂಥ ಯಾವುದೇ ಆಹಾರ ಪದಾರ್ಥಗಳನ್ನು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಕಡಿಮೆ ಯೂಸ್ ಮಾಡಿ. ಪಿತ್ತ ಕಡಿಮೆ ಮಾಡುವಂತಹ ಒಂದು ಇಂಗ್ರೀಡಿಯೆಂಟಲ್ಲಿ ಈ ಏಲಕ್ಕಿ ಕೂಡ ಒಂದು. ಸೊ ಈ ಪಿತ್ತ ಕಡಿಮೆ ಮಾಡಲಿ ಅಂತಲೇ, ಗ್ಯಾಸ್ಟ್ರಿಕ್ಗೆ ಉಪಯೋಗ ಆಗಲಿ ಅಂತಲೇ ಈ ಏಲಕ್ಕಿನ ಒಂದು ಸ್ವಲ್ಪ ಕಲ್ಸಕ್ಕರೆ ಜೊತೆ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಈ ರಸಾಯನಕ್ಕೆ ಈಗ ಸೇರಿಸೋಣ. ಕೂಷ್ಮಾಂಡ ರಸಾಯನ ಬೆಂದಿದೆ. ಸೊ ಇದನ್ನು ಇಳಿಸ್ಕೊಂಡು ಡ್ರೈ ಫ್ರೂಟ್ಸನ್ನ ತುಪ್ಪದಲ್ಲಿ ಹುರಿದು ಈಗ ಹಾಕೋಣ. ಪಿತ್ತ ಕಡಿಮೆ ಮಾಡೋ ಆಹಾರಗಳಲ್ಲಿ ಇದು ತುಪ್ಪ ಅನ್ನೋದು ಬಹಳ ಮುಖ್ಯವಾದದ್ದು. ಸೊ ನಾನು ಆವಾಗಲೇ ಹೇಳ್ದಾಗೆ ಮೌತ್ ಅಲ್ಸರ್ ಯಾವ ಥರ ಆಗಿರುತ್ತೋ ಅದೇ ಥರ ಸ್ಟಮಕಲ್ಲಿ ಸಮೇತ ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಈ ಮೌತ್ ಅಲ್ಸರ್ ಆದಾಗ ನಾವು ಏನು ಮಾಡ್ತೀವಿ, ತುಪ್ಪನ ಒಂದು ಸ್ವಲ್ಪ ಹಚ್ಕೊಳ್ಳಿ, ಉರಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಲ್ವ. ಸೊ ಅದೇ ಥರ ಹೊಟ್ಟೆಗೂ ಸಮೇತ ನಾವು ತುಪ್ಪ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಈ ಡ್ರೈ ಫ್ರೂಟ್ಸನ್ನ ತುಪ್ಪದಲ್ಲಿ ಈಗ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೂಷ್ಮಾಂಡ ರಸಾಯನ ಈಗ ರೆಡಿ ಇದೆ. ಈ ಕೂಷ್ಮಾಂಡ ರಸಾಯನ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಹೌದು, ಇಲ್ದಲೇ ಇರೋರು ತಿಂದ್ರು ಕೂಡ ಬರ್ದಲೇ ಇರೋ ಹಾಗೂ ಕಾಪಾಡ್ಕೋಬಹುದು. ಖಂಡಿತ.
ಇದನ್ನ ಯಾವಾಗ ತಿನ್ಬೇಕು ಅನ್ನೋದಾದ್ರೆ ಎಲ್ಲ ಊಟ ಆದ್ಮೇಲೆ ಲಾಸ್ಟಲ್ಲಿ ಅಲ್ಲ, ನೀವು ಊಟಕ್ಕೆ ಮೊದಲು ಅಂದ್ರೆ ಒಂದು ಅರ್ಧ ಗಂಟೆ ಮೊದಲು ಇಲ್ಲ ಸಂಜೆ ಸ್ನ್ಯಾಕ್ ತರ ಕೂಡ ನೀವು ಇದನ್ನ ತಗೊಳ್ಳೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಗುತ್ತೆ. ಇದಕ್ಕೆ ಸಕ್ಕರೆ ಸೇರಿಸ್ಬೇಡಿ, ಕಲ್ ಸಕ್ಕರೆ ಇಲ್ಲ ಬೆಲ್ಲನೇ ಹಾಕೋದ್ರಿಂದ ಕೂಡ ಸಮಸ್ಯೆಗಳು ಬರ್ದಲೇ ಇರೋ ಹಾಗೆ ಮಕ್ಳಿಗಂತೂ ಒಳ್ಳೆ ಹೆಲ್ದಿ ಸ್ನ್ಯಾಕ್ ಕೂಡ ಆಗುತ್ತೆ. ಸಂಜೆಗೆ ಯಾವುದೇ ಬಿಸ್ಕೆಟ್ ಅಥವಾ ಕೇಕ್ ಅದು ಯಾವುದು ಬೇಡ, ಇದನ್ನ ತಗೋತಾ ಹೋಗ್ಬೋದು.